ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೆಟ್ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೀವು ವೆಬ್ಸೈಟಿಗೆ ರೀಚ್ ಆದಾಗ ಈ ಥರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ಕಾರ್ಟೆಟ್ 2025 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡ್. ಕೆಲವರಿಗೆ ಇದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಮರ್ತೋಗಿದ್ರೆ, ಹಾಕೋಬೇಕಾದ್ರೆ ಏನಾದ್ರು ಯೂಸರ್ ನೇಮು ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲಿ ಜಸ್ಟ್ ಏನಿಲ್ಲ, ಫಾರ್ಗೋಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಟೆಟ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಲ್ಲಿ ಯಾವ್ದೊಂದು ಮೊಬೈಲ್ ನಂಬರು, ಇಮೇಲ್ ಐಡಿನೂ ಮರ್ತೋಗಿದ್ರೆ, ನಿಮಗೆ ಇಮೇಲ್ ಐಡಿ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ಅಂತಂದ್ರೆ ಆ ಟೆಟ್ ಅಪ್ಲಿಕೇಶನ್ ಅಲ್ಲಿ ನೀವು ಯಾವ್ದೋ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ಇಮೇಲ್ ಐಡಿನ ಕೊಟ್ಟಿದ್ದೀರಾ ಅಂತಂದು ಇಲ್ಲಿ ನೋಡ್ಕೊಂಡು ಬೇಕಾದ್ರೆ ನೀವು ಟೈಪ್ ಮಾಡ್ಕೊಂಡು ಅಲ್ಟರ್ನೇಟ್ ಯಾವ್ದೋ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ರೆ ನೀವು ಜಸ್ಟ್ ಆಧಾರ್ ನಂಬರ್ ಹಾಕ್ಬೇಕತ್ತೆ, ಮೊಬೈಲ್ ನಂಬರ್ ಹಾಕ್ಬೇಕತ್ತೆ, ಇಮೇಲ್ ಐಡಿ ಹಾಕ್ಬೇಕತ್ತೆ, ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಕೊಟ್ಟು ಸೇವ್ ಕೊಟ್ರೆ ಪಾಸ್ವರ್ಡ್ ರೀಸೆಟ್ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಇಲ್ಲಿ ಹೋಮ್ ಪೇಜಿಗೆ ಬಂದ್ರೆ ಇಲ್ಲಿ ಯೂಸರ್ ನೇಮ್ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ, ಜಸ್ಟ್ ಲಾಗಿನ್ ಮಾಡಿ. ಲಾಗಿನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ ನಿಮಗೆ, ಸೇಮ್ ಇದೇ ತರ ಇರುತ್ತೆ. ಇಲ್ಲಿ ಜಸ್ಟ್ ಹಾಲ್ ಟಿಕೆಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಹಾಲ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ ನಂಬರ್ ಯಾವುದು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಎಕ್ಸಾಮಿನೇಷನ್, ಡಿಸ್ಟ್ರಿಕ್ಟ್ ಯಾವುದು, ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ಬರುತ್ತೆ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಡೌನ್ಲೋಡ್ ಅಂತ ಕೊಟ್ರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಈ ಬಾರಿ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗಿದ್ದಾರೆ. ಏನಂತಂದ್ರೆ ಯಾವೆಲ್ಲ ತರ, ಯಾವ ಒಂದು ಡೇಟ್ ಅಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಟೈಮಿಂಗ್ಸ್ ನಾನು ಅದನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿ ಎಕ್ಸಾಮಿನೇಷನ್ ಗೆ ನೀವು ಪೇಪರ್ 7 ಗಂಟೆಗೆ ಎಂಟ್ರಿ ಆಗ್ಬೇಕಾಗತ್ತೆ. ಅಲ್ಲಿ ಎಂಟ್ರಿ ಮಾಡಿದಾಗ ನಿಮ್ಗೆ ಏನಂತಂದ್ರೆ ಡಿಜಿಟಲ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮತ್ತೆ ಫೇಸಿಯಲ್ ಫ್ರಿಸ್ಕಿಂಗು, ಡಿಜಿಟಲ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮತ್ತೆ ಫೇಸಿಯಲ್ ರೆಕಗ್ನಿಷನ್ ಪ್ರೊಸೆಸ್ ನ ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರೊಸೆಸ್ ಬರೀ ಫ್ರಿಸ್ಕಿಂಗ್ ಒಂದು ಮಾಡ್ತಿದ್ರು, ಹಂಗೆ ಕಳಿಸ್ತಿದ್ರು ವೆರಿಫೈ ಮಾಡಿ. ಈ ಸತಿ ನಿಮ್ಮ ಫೋಟೋನು ಮತ್ತೆ ಫೇಶಿಯಲ್ ಕ್ಯಾಪ್ಚರ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ನೀವು ಎಕ್ಸಾಮಿನೇಷನ್ ಹಾಲಿಗೆ ನೀವು 9 ಗಂಟೆಗೆ, ಪೇಪರ್ 1 ಆದ್ರೆ 9 ಗಂಟೆಗೆ ಎಂಟ್ರಿ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಬಂದ್ಬಿಟ್ಟು ನಿಮಗೆ 9 ಕೊಡ್ತಾ ಹೋಗ್ತಾರೆ. ನೀವು ಅಪ್ಲಿಕೇಶನ್ ನಂಬರ್ನ, ಸೀರಿಯಲ್ ನಂಬರ್ನ OMR ಶೀಟ್ ಅಲ್ಲಿ ಫೇಡ್ ಮಾಡೋದು, ಎಲ್ಲ ಇನ್ಸ್ಟ್ರಕ್ಷನ್ಸ್ ನ ಬಂದ್ಬಿಟ್ಟು ಅಪ್ಲಿಕೇಶನ್ ನಂಬರ್ನ OMR ಶೇಡ್ ಮಾಡೋದು ಎಲ್ಲ ಇನ್ಸ್ಟ್ರಕ್ಷನ್ ಬಂದು 9:25 ಕೊಡ್ತಾ ಹೋಗ್ತಾರೆ. ನೀವು OMR ಶೀಟ್ ನಲ್ಲಿ ಆನ್ಸರ್ ಮಾಡೋದು ಬಂದ್ಬಿಟ್ಟು 9:00 ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಕ್ಸಾಮು. ರಿಮೈಂಡರ್ ಬೆಲ್ ಅಂದ್ರೆ ಎಕ್ಸಾಮ್ ಮುಗಿಯಕ್ಕೆ ಮುಂಚೆ 5 ನಿಮಿಷ ಮುಂಚೆ ನಿಮ್ ರಿಮೈಂಡರ್ ಬೆಲ್ 11:55 ಆಗ್ತಾ ಹೋಗುತ್ತೆ. ಫೈನಲ್ ಬಂದ್ಬಿಟ್ಟು 12 ಗಂಟೆಗೆ ನಿಮಗೆ ಪೇಪರ್ 1 ಎಕ್ಸಾಮ್ ನ ಮುಗಿತಾ ಹೋಗುತ್ತೆ. ಅದೇ ತರ ಪೇಪರ್ 2 ಟೈಮಿಂಗ್ಸ್ ಇದ್ರೆ, ನಿಮಗೆ ಪೇಪರ್ 2 ಇದ್ರೆ ನಿಮ್ಮ ಎಂಟ್ರಿ ಬಂದ್ಬಿಟ್ಟು 11:00 ಎಂಟ್ರಿ ಆಗ್ಬೇಕಾಗತ್ತೆ. ನಾನು ಹೇಳ್ದಂಗೆ ಈ ಸತಿ ಸ್ವಲ್ಪ ಡಿಜಿಟಲೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಫ್ರಿಸ್ಕಿಂಗ್ ಒಂದು ಮಾಡ್ತಿದ್ರು, ಈ ಸತಿ ಡಿಜಿಟಲ್, ಯಾರಾದ್ರೂ ಯಾವುದೇ ತರದ ಫ್ರಾಡ್ ಆಗ್ಬಾರ್ದಂತಂದು ಡಿಜಿಟಲ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರು ಮತ್ತೆ ಫೇಶಿಯಲ್ ರೆಕಗ್ನೈಸೇಷನ್ ಪ್ರೋಸೆಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗೋದು ಬಂದ್ಬಿಟ್ಟು 1:30 ಪೇಪರ್ 2 ಟೈಮಿಂಗ್ಸ್. ಇಲ್ಲಿ ಕ್ವಶನ್ ಪೇಪರ್ ಬುಕ್ಲೆಟ್ಸ್ ನ ಬಂದ್ಬಿಟ್ಟು ನಿಮಗೆ 1:45 ಕೊಡ್ತಾ ಹೋಗ್ತಾರೆ. ಒಂದು ಸೀರಿಯಲ್ ನಂಬರ್ನ ಮತ್ತೆ OMR ಶೀಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಬಂದ್ಬಿಟ್ಟು 1:55 ಸ್ಟಾರ್ಟ್, 1:55 ನೀವು ಎಲ್ಲ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಆನ್ಸರ್ ಮಾಡೋದು ಬಂದ್ಬಿಟ್ಟು ಈ ಪೇಪರ್ 2 ಟೈಮಿಂಗ್ಸ್ ಬಂದ್ಬಿಟ್ಟು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಫೈನಲ್ ರಿಮೈಂಡರ್ ಬೆಲ್ ಬಂದ್ಬಿಟ್ಟು ನಿಮಗೆ 5 ನಿಮಿಷ ಮುಂಚೆ 4:25. ಫೈನಲ್ ಬೆಲ್ ಬಂದ್ಬಿಟ್ಟು ಕಂಪ್ಲೀಷನ್ ಟೈಮ್ ಬಂದ್ಬಿಟ್ಟು 4:00 ಮುಗಿಸ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.